ಹಾಯ್ ಎವ್ರಿವನ್, ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಸೊ ಇವತ್ತಿನ ನಮ್ಮ ರೀಡಿಂಗ್ನ ವಿಷಯ ಬಂದು ಇಷ್ಟರಲ್ಲೇ ನಿಮ್ಮ ಲೈಫಲ್ಲಿ ಯಾವ ಒಂದು ಸೀಕ್ರೆಟು ರಿವೀಲ್ ಆಗ್ತಾ ಇದೆ ಅಂತ. ಆ್ಯಸ್ ಯೂಶ್ವಲ್ ನಾನು ಇವತ್ತಿನ ರೀಡಿಂಗ್ಗೋಸ್ಕರ 3 ಪೈಲ್ಗಳನ್ನು ಇಟ್ಟಿದ್ದೇನೆ. ಇದೊಂದು ಜನರಲ್ ಪಿಕಾ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಕೇರ್ಫುಲ್ಲಾಗಿ ಇಲ್ಲಿ ಕಾಣ್ತಾ ಇರುವಂತಹ 3 ಪೈಲ್ 1, ಪೈಲ್ 2, ಪೈಲ್ 3. ಸೊ ಇದನ್ನು ನೋಡಿ ನೀವು ಚೂಸ್ ಮಾಡ್ಕೊಳ್ಬೋದು. ನಿಮಗೆ ಪೈಲ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನಿಸಿದ್ರೆ ಈ ಒಂದು ಸ್ಟೋನ್ಸ್ಗಳನ್ನು ನೀವು ನೋಡಿ ಕೂಡ ಚೂಸ್ ಮಾಡ್ಕೊಳ್ಬೋದು. ಸೊ ನೀವು ನಿಮ್ಮ ಪೈಲ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ನಾನು ನನ್ನ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಸ್ ಯೂಶ್ವಲ್ಲು ನಾನು ಇವತ್ತು 3 ಪೈಲ್ಗಳಲ್ಲಿ ಮೂರು ಒಂದು ಕಾರ್ಡ್ಸ್ ರೀಡಿಂಗಿಗೆ ಅದರದ್ದೇ ಆದ ಪೊಸಿಷನ್ಸಲ್ಲಿ ನಾನು ಕಾರ್ಡ್ನ ಪುಲ್ ಮಾಡಿ ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಹೋಪ್ಫುಲಿ ನೀವು ನಿಮ್ಮ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಥವಾ ನಿಮ್ಮ ಗ್ರೂಪ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನನ್ನ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಈಗ. ಮೊದಲನೇದಾಗಿ ಪೈಲ್ 1 ಅಥವಾ ಈ ಒಂದು ಪೈರೇಟ್ ಸ್ಟೋನನ್ನು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ನಿಮಗಾಗಿ ಈ ಒಂದು ರೀಡಿಂಗು. ಬನ್ನಿ ನೋಡೋಣ ಇವರ ಲೈಫಲ್ಲಿ ಇಷ್ಟರಲ್ಲೇ ಯಾವ ಒಂದು ಸೀಕ್ರೆಟು ರಿವೀಲ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ನಾನು 4 ಬೇರೆ ಬೇರೆ ಕಾರ್ಡ್ಗಳನ್ನು ನಿಮ್ಮ ಸಿಚುಯೇಷನ್ಗೆ ಅನುಗುಣವಾಗಿ ನಾನಿಲ್ಲಿ ಪುಲ್ ಮಾಡಿದ್ದೀನಿ. ಸೊ ಮೊದಲನೇ ಕಾರ್ಡು, ಈಗ ನಿಮ್ಮ ಕರೆಂಟ್ ಸಿಚುಯೇಷನ್ನು ಹೇಗಿದೆ ಅಂತ ನಾನು ಕೇಳಿದೆ. ಸೊ ಈ ಒಂದು ಕಾರ್ಡು ಬಂದಿದ್ದು. ಸೊ ಏನು ಹೇಳ್ತಾರೆ ಈ ಕಾರ್ಡು ಅಂತಂದರೆ, ಇಲ್ಲಿ 2 ಸಿಚುಯೇಷನ್ಸ್ನ ನಾವು ನೋಡ್ಬೋದು. ಮೊದಲನೇದಾಗಿ ನೀವು ಒಂದು ಸಿಚುಯೇಷನಲ್ಲಿದ್ದೀರಾ, ಏನು ಅಂತಂದರೆ ಮೇ ಬಿ ನೀವು ಯಾರ್ದಾದ್ರೂ ಒಬ್ಬರದು ಒಂದು ಕಂಟ್ರೋಲಲ್ಲಿದ್ದೀರಾ. ಅದು ನಿಮ್ಮ ಹಸ್ಬೆಂಡು ಅಥವಾ ನಿಮ್ಮ ಫಾದರು ಅಥವಾ ಒಂದು ಡಾಮಿನೆಂಟ್ ಆಗಿರುವಂಥ ಒಂದು ವ್ಯಕ್ತಿಯ ಕೈಯಲ್ಲಿ ನೀವು ಇರೋದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಅಥವಾ ಇದೇ ರೀತಿಯಾಗಿ ನಿಮ್ಮನ್ನು ವ್ಯಕ್ತಿ ಅಲ್ಲದೆ ಹೋದರೆ ನಿಮ್ಮನ್ನು ಕಂಟ್ರೋಲ್ ಮಾಡುವಂಥ ಒಂದು ಸಿಚುಯೇಷನ್ಸಲ್ಲಿ ಸ್ಟ್ರಿಕ್ಟಾಗಿ ಲೈಕ್ ನೀವು ಹೇಳಿದ್ದೇನು ನಡೆಯಲ್ಲ, ಸೊ ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಬರ್ತಾಯಿದೆ ಅದನ್ನು ಮಾತ್ರ ನೀವು ಫಾಲೋ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ರೀತಿ ಕಂಟ್ರೋಲ್ಡ್ ಎನರ್ಜಿನಲ್ಲಿ ಕರೆಂಟ್ಲಿ ನೀವು ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾರ್ಡು ಹೇಳ್ತಾ ಇರುವಂಥದ್ದು. ಸೊ ಇದು ನಿಮ್ಮ ಕರೆಂಟ್ ಎನರ್ಜಿ ಆಯಿತು. ಒಂದು ವೇಳೆ ಇದನ್ನು ನೋಡ್ತಾ ಇರುವಂಥದ್ದು ನೀವು ಹುಡುಗ ಆಗಿದ್ದರೆ ಇದು ಈ ರೀತಿಯಾದಂಥ ಒಂದು ಎನರ್ಜಿ ಇರುವಂತಹ ವ್ಯಕ್ತಿಗಳಿಂದ, ಅಂದರೆ ನೀವು ನಿಮ್ಮ ಕಂಪನಿಯ ಬಾಸ್ ಇರ್ಬೋದು ಅಥವಾ ಈ ರೀತಿ ಡಾಮಿನೆಂಟ್ ಆಗಿರುವಂಥ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮದರು, ಅಂದರೆ ಈ ರೀತಿಯಾಗಿ ಡಾಮಿನೆಂಟಾಗಿ ಇರುವಂಥ ಒಂದು ವ್ಯಕ್ತಿ, ಅವರ ಒಂದು ಕಂಟ್ರೋಲಲ್ಲಿ ನೀವು ಇರ್ಬೋದು. ಒಂದು ವೇಳೆ ಇದು ವ್ಯಕ್ತಿ ಅಲ್ಲದೆ ಹೋದರೆ ನೀವು ಈ ಥರದ್ದೇ ಒಂದು ಕಂಟ್ರೋಲ್ ಮಾಡುವಂಥ ಒಂದು ಸಿಚುಯೇಷನ್ಸಲ್ಲಿ ನೀವು ಸಿಕ್ಕಾಕ್ಕೊಂಡಿರ್ಬೋದು. ಸೊ ಇದು ನಿಮ್ಮ ಒಂದು ಕರೆಂಟ್ ಎನರ್ಜಿ. ಸೊ ಹಾಗಾದರೆ ನಿಮಗೆ ಇಷ್ಟರಲ್ಲೇ ಒಂದು ಸತ್ಯ ಅಂತೂ ರಿವೀಲ್ ಆಗ್ತಾ ಇದೆ. ಆದರೆ ಆ ಸತ್ಯ ಯಾವುದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಸತ್ಯ ರಿವೀಲ್ ಆಗುತ್ತೆ ಅಂತ ನಾನು ಕೇಳಿದೆ. ಈ ಸತ್ಯ ನಿಮಗೆ 1-2 ವಿಷಯ ಅಲ್ಲ, ಸುಮಾರು ವಿಷಯಕ್ಕೆ ಸಂಬಂಧಪಟ್ಟಂಗೆ ಸುಮಾರು ವಿಚಾರಗಳು ನಿಮಗೆ ಗೊತ್ತಾಗ್ತವೆ. ಯಾರಾದರೂ ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅಥವಾ ಈ ಮ್ಯಾನಿಪ್ಯುಲೇಷನ್ಸ್ಗೆ ಸಂಬಂಧಪಟ್ಟಂಗೆ ನಿಮ್ಮನ್ನು ಡೈವರ್ಟ್ ಮಾಡುವಂಥ ಒಂದು ಎನರ್ಜಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಸತ್ಯ ರಿವೀಲ್ ಆಗುತ್ತೆ. ಅಥವಾ ನಿಮ್ಮ ಒಂದು ಪೊಟೆನ್ಷಿಯಲಿಟಿ ಪೂರ್ತಿಯಾಗಿ ನೀವು ಈ ಸಂದರ್ಭಕ್ಕೆ ಖರ್ಚು ಮಾಡಬೇಕಾದಂಥ ಒಂದು ಸತ್ಯ ಕೂಡ ಇದು ಆಗಿರ್ಬೋದು. ಆ ರೀತಿಯಾದಂಥ ಒಂದು ಸತ್ಯ ನಿಮಗೀಗ ರಿವೀಲ್ ಆಗುತ್ತೆ ಅಂತ ಕಾರ್ಡ್ಸು ಹೇಳ್ತಾ ಇದೆ. ಸೊ ಓಕೆ, ಸೊ ಮ್ಯಾನಿಪ್ಯುಲೇಷನ್ ಅಂತಂದರೆ ಸ್ವಲ್ಪ ಹುಷಾರಾಗಿರಿ. ಮ್ಯಾನಿಪ್ಯುಲೇಷನ್ ಮಾಡುವಂಥ ಜನರಿಂದ ನೀವೇನಾದ್ರು ಸುತ್ತುವರೆದಿದ್ದರೆ ಅಥವಾ ಆ ಥರದೊಂದು ಸನ್ನಿವೇಶದಲ್ಲಿ ನೀವಿದ್ದರೆ ಇದನ್ನು ಒಂದು ರೀತಿ ನೀವು ಎಚ್ಚರಿಕೆಯ ಕಾರ್ಡ್ ಅಂತ ಕೂಡ ತಗೊಳ್ಬಹುದು. ಸೊ ಹಾಗಾದರೆ ಸತ್ಯ ಏನು, ಯಾವ ಸತ್ಯ ನಿಮಗೆ ರಿವೀಲ್ ಆಗುತ್ತೆ ಅಂತ ನಾನು ಕೇಳಿದೆ. ಸೊ ಯಾವುದೋ ಒಂದು ವಿಷಯ ಅಥವಾ ವ್ಯಕ್ತಿ ಅಥವಾ ಸಂದರ್ಭ ಹೆಣ್ಣಾಗುತ್ತೆ ಈಗ, ಅಂದರೆ ಮೂವ್ ಆನ್ ಆಗೋದು ಅಥವಾ ಒಂದು ನೀವು ಯಾರಿಗಾದರೂ ಅಟ್ಯಾಚ್ ಆಗಿದ್ದರೆ, ಸೊ ಆ ಒಂದು ನೆಗೆಟಿವ್ ಸಂಬಂಧದಲ್ಲಿದ್ದರೆ ಅದರಿಂದ ಮೂವ್ ಆನ್ ಆಗೋದು ಹೇಗೆ ಅಂತ ನಿಮ್ಗೆ ಯಾವುದಾದ್ರು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರು ಒಂದು ಸತ್ಯ ರಿವೀಲ್ ಆಗ್ಬೋದು. ಅಥವಾ ಯಾವುದೋ ಒಂದು ವಿಷಯ ನಿಮ್ಮ ಲೈಫಿಂದ ಬಿಟ್ಟೋಗ್ತಾ ಇದೆ ಶೀಘ್ರದಲ್ಲಿ. ಬಟ್ ಇಲ್ಲಿ ಏನನ್ನು ಗಮನಿಸ್ಬೋದು ಅಂತಂದರೆ ಈ ವಿಷಯ ನಿಮಗೆ ನೋವು ಕೊಡುವಂಥ ವಿಷಯ ಆಗಿರಲ್ಲ, ಬದಲಿಗೆ ನಿಮ್ಗೆ ಆಲ್ರೆಡಿ ನೋವಿಂದ ನೀವು ಸಾಕಷ್ಟು ಸಫರ್ ಮಾಡಿರ್ತಿರಲ್ಲ, ಅಂಥ ಒಂದು ವಿಷಯ ನಿಮ್ಮ ಲೈಫನ್ನು ಬಿಟ್ಟು ಹೋಗ್ತಾ ಇದೆ ನೀವು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವುದೋ ಒಂದು ವಿಷಯ ನಿಮ್ಮ ಲೈಫಿಂದ
ಮೂವ್ ಆನ್ ಆಗ್ತಾ ಇದೆ, ಆ ಒಂದು ಸತ್ಯ ನಿಮಗೆ ಶೀಘ್ರದಲ್ಲೇ ಅರಿವಿಗೆ ಬರುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಹಾಗಾದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಯೂನಿವರ್ಸ್ನ ಅಡ್ವೈಸ್ ಏನು ಅಂತ ನಾನು ಕೇಳಿದೆ. ಏನಾದರೂ ಅಡ್ವೈಸ್ ಕೊಡಿ ಯೂನಿವರ್ಸ್ ನಮ್ಮ ವ್ಯೂವರ್ಸ್ಗೆ. ಸೊ ಈ ಥರ ಒಂದು ಸಿಚುವೇಶನ್ನ ಯಾರು ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ, ಸೊ ಇವರಿಗೆ ಒಂದು ಅಡ್ವೈಸ್ ಅಂತ ನಾನು ಕೇಳಿದೆ. ಸೊ ಅಡ್ವೈಸ್ ಏನು ಹೇಳ್ತಾ ಇದೆ ಅಂತಂದರೆ, ನೀವು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಇದು ಒಂದು ರೀತಿಯಾದಂಥ ಇಲ್ಯೂಷನ್ನ ಪರ್ಪಸ್ಫುಲಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ನೀವು ಇಲ್ಯೂಷನ್ ಆಗುವಂಥದ್ದು, ಅಪ್ಸೆಟ್ ಆಗುವಂಥ ಅವಶ್ಯಕತೆ ಏನಿಲ್ಲ. ಸೊ ನೀವು ಆ ಸಿಚುಯೇಷನ್ನ ಸೇಫರ್ ಸೈಡಲ್ಲಿ ಹ್ಯಾಂಡಲ್ ಮಾಡಿ ಮೂವ್ ಆನ್ ಆಗೋದನ್ನ ನೋಡಿ. ನೀವು ಮಾನಸಿಕವಾಗಿ ಈ ಒಂದು ಸಂದರ್ಭದಿಂದ ಕುಗ್ಗೋಗೋದಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಸಿಚುಯೇಷನ್ಸ್ ಎಲ್ಲ ಜನ ನಿಮ್ಮ ಸುತ್ತಮುತ್ತಲು ಇರೋವಂಥವ್ರು ನಿಮ್ಮನ್ನು ಕುಗ್ಗಿಸ್ಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಗೊತ್ತಿಲ್ಲದಿರೋಂಥ ಕೆಲವೊಂದು ಸೀಕ್ರೆಟ್ಸ್ ಕೂಡ ಇರ್ಬೋದು. ಸೊ ಅದ್ರ ಬಗ್ಗೆ ಕೂಡ ಇದು ಹೇಳ್ತಾ ಇದೆ. ಸೊ ನಿಮಗೆ ಗೊತ್ತಿಲ್ಲದಿರೋವಂತಹ ಎಷ್ಟೋ ಸೀಕ್ರೆಟ್ಗಳಿದ್ದಾವೆ. ನೀವು ಜಸ್ಟು ಈ ಸಿಚುಯೇಷನ್ಸ್ ಅಷ್ಟನ್ನೇ ನೋಡಿ ಡಿಸೈಡ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಕೊರ್ಗೋಕ್ಕೆ ಹೋಗಬೇಡಿ, ಅಥವಾ ಹರ್ಟ್ ಆಗೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ಸಿಚುಯೇಷನ್ನು ಬಿಟ್ಟರೂ ಕೂಡ ನಿಮಗೆ ಬೇರೆ ಬೇರೆ ವಿಷಯಗಳು ಇದೆ. ಸೊ ಜಸ್ಟ್ ಇದನ್ನ ಇಟ್ಕೊಂಡು ನೀವು ಸಫರ್ ಆಗೋದ್ರಲ್ಲಿ ಅರ್ಥ ಇಲ್ಲ ಅಂತ ಯೂನಿವರ್ಸು ನಿಮಗೆ ಹೇಳ್ತಾ ಇದೆ. ಸೊ ಹಾಗಾಗಿ ಇಲ್ಯೂಷನ್ಗೆ ಒಳಗಾಗ್ಬಿಟ್ಟು ನೀವು ಸ್ಟೇಬಲ್ ಆಗಿರಿ. ಇಲ್ಲಿ ನಿಮಗೆ ಗೊತ್ತಿಲ್ಲದಿರೋಂಥ ಹಲವಾರು ರಹಸ್ಯಗಳಿದೆ ಅಂತ ಇಲ್ಲಿ ಕಾರ್ಡ್ಸ್ ನಿಮಗೆ ಅಡ್ವೈಸ್ನ ಕೊಡ್ತಾ ಇರುವಂಥದ್ದು. ಸೊ ಹೋಪ್ಫುಲಿ ಈ ನನ್ನ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ವಿಡಿಯೋಗೆ, ಆ್ಯಂಡ್ ನನಗೆ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಸಾಧ್ಯ ಆದರೆ ಯೂನಿವರ್ಸ್ ಅಂತೇಳಿ ಒಂದು ಮೆಸೇಜನ್ನು ಹಾಕಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ನಮಸ್ಕಾರ. ಬನ್ನಿ, ನಮ್ಮ ಪೈಲ್ 2 ಯಾರು ಈ ಒಂದು ಕ್ರಿಸ್ಟಾಲ್ ಸ್ಟೋನನ್ನು ಅಥವಾ ಈ ಒಂದು ಪೈಲ್ 2ನ ಯಾರು ಚೂಸ್ ಮಾಡಿದ್ದಾರೆ ಅವರ ಒಂದು ರೀಡಿಂಗ್ನ ನೋಡೋಣ. ಸೊ ಆ್ಯಸ್ ಯೂಶ್ವಲ್ ನಾನು ಸಿಚುಯೇಷನ್ಸ್ಗೆ ಅನುಗುಣವಾಗಿ ನಾನು ಪೊಸಿಷನ್ಸ್ ಆಧಾರದ ಮೇಲೆ ಕಾರ್ಡನ್ನು ನಾನಿಲ್ಲಿ ಪುಲ್ ಮಾಡಿದ್ದೀನಿ. ಇಲ್ಲಿ ನಾನು ಕೇಳಿದೆ, ನಿಮ್ಮ ಕರೆಂಟ್ ಸಿಚುಯೇಷನ್ನು ಹೇಗಿದೆ? ನನ್ನ ವ್ಯೂವರ್ ಯಾರು ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಅವರ ಒಂದು ಕರೆಂಟ್ ಸಿಚುಯೇಷನ್ ಏನು ಅಂತ ನಾನು ಕೇಳಿದೆ. ಸೊ ಫಿನಾನ್ಷಿಯಲಿ ಸ್ವಲ್ಪ ಕಷ್ಟಪಡ್ತಾ ಇದ್ದೀರಾ ನೀವು, ಮತ್ತು ತುಂಬ ಒಂದು ರೀತಿ ಟಯರ್ಡ್ ಆಗಿದ್ದೀರಾ ನೀವು ಅಂತ ಕೂಡ ಅನಿಸುವಂಥದ್ದು. ಅಥವಾ ನೀವು ಯಾವುದೋ ವಿಷಯಕ್ಕಾಗಿ ವೆಯ್ಟ್ ಮಾಡ್ತಾ ಕೂಡ ಕೂತಿದ್ದೀರಾ, ಅಥವಾ ಯಾವುದೋ ಒಂದು ಸಂದರ್ಭಕ್ಕೆ ನೀವು ಕಾಯ್ತಾ ಕೂಡ ಇರ್ಬೋದು. ಮುಖ್ಯವಾಗಿ ಇದು ನಿಮ್ಮ ಫಿನಾನ್ಷಿಯಲಿ ಇನ್ಸೆಕ್ಯೂರಿಟಿಯನ್ನು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಸೊ ಹಣಕಾಸಿನ ಸಮಸ್ಯೆಯನ್ನು ನೀವು ಫೇಸ್ ಮಾಡ್ತಾ ಇರೋದನ್ನ ಕಾರ್ಡ್ ಇಲ್ಲಿ ಮುಖ್ಯವಾಗಿ ತೋರಿಸ್ತಾ ಇದೆ. ಸೊ ಇದು ನಿಮ್ಮ ಕರೆಂಟ್ ಸಿಚುಯೇಷನ್. ಸೊ ಹಾಗಾದರೆ ನಿಮಗೆ ಇಷ್ಟರಲ್ಲೇ ಗೊತ್ತಾಗುವಂಥ ಸೀಕ್ರೆಟ್ ಯಾವುದು ಅಂತ ನಾನು ಯೂನಿವರ್ಸ್ಗೆ ಕೇಳಿದೆ. ಇದು ಒಂದು ಲವ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿದ್ದು ಅಥವಾ ರೊಮ್ಯಾಂಟಿಕ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ವಿಷಯ ನಿಮಗೆ ರಿವೀಲ್ ಆಗುತ್ತೆ. ಓಕೆ, ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ಯಾರೋ ಬಂದು ನಿಮಗೆ ಪ್ರಪೋಸ್ ಮಾಡುವಂಥದ್ದು ಅಥವಾ ಏನೋ ಒಂದು ನಿಮ್ಮ ಹತ್ರ ಹುಡ್ಕೊಂಡು ಬರುವಂಥದ್ದು, ಅಂದರೆ ಅದು ನಿಮಗೆ ಎಮೋಷ್ನಲಿ ಸ್ಯಾಟಿಸ್ಫೈ ಮಾಡುವಂಥ ಒಂದು ವಿಷಯ ಇದು ಆಗಿರುವಂಥದ್ದು. ಓಕೆ, ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಲವ್, ರೊಮ್ಯಾಂಟಿಕ್ಕು, ರಿಲೇಷನ್ಶಿಪ್ಪು ಇಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಯಾವುದೋ ಒಂದು ಸತ್ಯ ಇಷ್ಟರಲ್ಲೇ ರಿವೀಲ್ ಆಗುತ್ತೆ. ಹಾಗಾದರೆ ಎಕ್ಸಾಕ್ಟ್ಲಿ ಯಾವುದಾ ಸತ್ಯ ಅಂತಂದರೆ ನೋಡಿ, ನೈಟ್ ಆಫ್ ಕಪ್ಸ್ ಜೊತೆಯಲ್ಲಿ ನೈಟ್ ಆಫ್ ಸೋರ್ಡ್ಸ್ ಬಂದಿದೆ. ಸ್ವಲ್ಪ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದು ಆರ್ಗ್ಯುಮೆಂಟ್ಸ್ ನಡೀಬೋದು, ಅಥವಾ ಸಡನ್ನಾಗಿ ಬಂದವರು ನಿಮಗೆ ರಫಾಗಿ ಮಾತಾಡಿ ಫೋರ್ಸ್ಫುಲ್ಲಾಗಿ ಪ್ರಪೋಸ್ ಮಾಡ್ಬೋದು, ಅಥವಾ ನಿಮಗೆ ಈ ಪ್ರಪೋಸಲಿಂದ ಸ್ವಲ್ಪ ಹರ್ಟ್ ಆಗುವಂಥದ್ದು ಏನೋ ಒಂದು ಸತ್ಯ ರಿವೀಲ್ ಆಗುತ್ತೆ ಅಂತ ಕಾರ್ಡ್ಸ್ ಇಲ್ಲಿ ಹೇಳ್ತಾ ಇರೋದು. ಅಂದರೆ ಯಾವ ರೀತಿ ಆಗುತ್ತೆ ಅಂತಲೇ ನಿಮಗೆ ಯಾರೋ ಒಂದು ವ್ಯಕ್ತಿ ಬಂದು ಪ್ರಪೋಸ್ ಮಾಡಿದ್ರೆ ನಿಮಗೆ ಥಿಂಕ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಒಂದು ರೀತಿ ಸಡನ್ನಾಗಿ ಬಂದು ಡೈರೆಕ್ಟಾಗಿ ಬಂದು ಏನೋ ಹೇಳಿ ಆರ್ಗ್ಯೂ ಮಾಡಿ ಹರ್ಟ್ ಮಾಡಿ ಹೋಗೋವಂಥ ಒಂದು ಎನರ್ಜಿ ತೋರಿಸ್ತಾ ಇರುವಂಥದ್ದು, ಅಥವಾ ಸಡನ್ನಾಗಿ ನಿಮ್ಮ ಕಡೆಗೆ ಯಾವುದೋ ಒಂದು ಎನರ್ಜಿ ಬರ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಸೊ ಈ ಒಂದು ಸತ್ಯ ನಿಮಗೆ ರಿವೀಲ್ ಆಗುತ್ತೆ ಅಂತ ಇಲ್ಲಿ ಯೂನಿವರ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ಈ ನನ್ನ ಒಂದು ವ್ಯೂವರ್ಸ್ನ ಈ ಒಂದು ಸಿಚುಯೇಷನ್ಗೆ ಅಡ್ವೈಸ್ ಏನಾದರೂ ಕೊಡಿ ಯೂನಿವರ್ಸ್ ಅಂತ ನಾನು ಕೇಳಿದ್ದಕ್ಕೆ ಈ ಒಂದು 7 ಆಫ್ ಕಪ್ಸ್ ಕಾರ್ಡ್ ಬಂದಿರುವಂಥದ್ದು. ಸೊ ಏನು ಅಂತಂದರೆ ಕಾರ್ಡ್ಸ್ ಹೇಳ್ತಾ ಇದೆ, ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಿಮಗೆಲ್ಲ ಏನೇನು ಕಾಣ್ತಾ ಇದೆ ಅದೆಲ್ಲ ಇಲ್ಯೂಷನ್, ಯಾವುದು ಸತ್ಯ ಅಲ್ಲ.
ಇದರಿಂದ ಆಚೆಗೆ ಬೇರೆ ಬೇರೆ ವಿಷಯಗಳಿದೆ ಮತ್ತು ನಿಮಗೆ ಬೇರೆ ಬೇರೆ ಅವಕಾಶಗಳು, ಆಯ್ಕೆಗಳು, ಆಪ್ಷನ್ಸ್ ತುಂಬ ಇದೆ ಅಂತ ಕಾರ್ಡ್ಸು ಇಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವಿಲ್ಲಿ ವರಿ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಸೊ ಹಾಗಾಗಿ ಇಲ್ಯೂಷನ್ಸ್, ನಿಮ್ಮ ಕಣ್ಣಿಗೆ ಕಾಣದಿರುವಂಥ ಸತ್ಯಗಳು ಎಷ್ಟೊಂದಿದ್ದಾವೆ. ಜಸ್ಟ್ ಈ ಒಂದು ಎನರ್ಜಿನ ನೋಡಿನೇ ನೀವು ಹರ್ಟ್ ಆಗೋದು ಅಥವಾ ಏನೇನೋ ಡಿಸಿಷನ್ಸ್ ತೊಗೊಳ್ಳೋದು ಅಂಥ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ಸುಮ್ಮನೆ ಕೀಪ್ ಆನ್ ಮೂವಿಂಗ್ ಅಂತಾರಲ್ಲ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಎಷ್ಟು ರೆಸ್ಪಾಂಡ್ ಮಾಡಬೇಕು ಅಷ್ಟು ರೆಸ್ಪಾಂಡ್ ಮಾಡಿ ಕ್ವೈಟಾಗಿದ್ಬಿಡಿ ಅಂತ ಕಾರ್ಡು ಹೇಳ್ತಾ ಇರುವಂಥದ್ದು. ಸೊ ಹೋಪ್ಫುಲಿ ನನ್ನ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನಂತ ಅನ್ನಿಸ್ತು ಅಂತ. ಸಾಧ್ಯ ಆದರೆ ಯೂನಿವರ್ಸ್ ಅಂತ ಒಂದು ಮೆಸೇಜನ್ನು ಹಾಕಿ ಈ ಒಂದು ಎನರ್ಜಿಯನ್ನು ಕ್ಲೇಮ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ಬನ್ನಿ ನಮ್ಮ ನೆಕ್ಸ್ಟ್ ಫೈಲ್. ಈ ಒಂದು ಛೋಟಾ ಮಶ್ರೂಮ್ನ ಯಾರು ಚೂಸ್ ಮಾಡ್ಕೊಂಡಿದ್ದಾರೆ, ಬನ್ನಿ ಇವರ ಒಂದು ಎನರ್ಜಿ ಯಾವ ರೀತಿ ಇದೆ ಅಂತ. ಸೊ ಇಷ್ಟರಲ್ಲಿ ಇವರಿಗೆ ಯಾವ ಒಂದು ಸತ್ಯ ರಿವೀಲ್ ಆಗುತ್ತೆ ಅಂತ ನಾವು ನೋಡೋಣ. ಫೈಲ್ 3ನ ಚೂಸ್ ಮಾಡ್ಕೊಂಡಿರೋಂಥವ್ರಿಗೆ. ಸೊ ಆ್ಯಸ್ ಯೂಶ್ವಲ್ಲು ನಾನು ಈ ಒಂದು ನನ್ನ ಆಡಿಯನ್ಸು ಅಥವಾ ನನ್ನ ವ್ಯೂವರು ಯಾರು ಫೈಲ್ 3ಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರ ಒಂದು ಕರೆಂಟ್ ಸಿಚುಯೇಷನ್ ಹೇಗಿದೆ ಅಂತ ನಾನು ಕೇಳಿದೆ. ಸೊ ತುಂಬ ಎಮೋಷ್ನಲ್ ಆಗಿದ್ದೀರಾ ನೀವು ಕರೆಂಟ್ಲಿ, ತುಂಬ ಥಿಂಕ್ ಮಾಡ್ತೀರಾ ನೀವು, ಒಂದು ರೀತಿ ತುಂಬ ಎಮೋಷ್ನಲ್ ವ್ಯಕ್ತಿ ನೀವು ಅಂತ. ಅಟ್ ದ ಸೇಮ್ ಟೈಮ್ ನಿಮಗೆ ಬ್ಯಾಲೆನ್ಸಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಕೂಡ ಇರುವಂಥದ್ದು. ಸೊ ಎಮೋಷ್ನಲ್ ಆಗಿದ್ದೀರಾ ಮತ್ತು ಅದನ್ನು ಏನು ಹೇಳ್ತೀವಿ, ಕೈಂಡ್ ಆಫ್ ಮದರಿ ಎನರ್ಜಿ ಅಂತ ಹೇಳ್ತೀವಿ. ಅಥವಾ ಒಂದು ವೇಳೆ ಇದು ನೀವಲ್ಲ ಅಂತಂದರೆ ಈ ಥರದ ಒಂದು ಸಂದರ್ಭದಲ್ಲಿ ನಿಮ್ಮ ಸುತ್ತಮುತ್ತಲೂ ಕೂಡ ಎಮೋಷ್ನಲ್ಲಾಗಿ ನಿಮಗೆ ಸಪೋರ್ಟ್ ಮಾಡುವಂಥ ವ್ಯಕ್ತಿಗಳು ಕೂಡ ಇದು ತೋರಿಸ್ತಾ ಇರುವಂಥದ್ದು. ಸೊ ಬ್ಯಾಲೆನ್ಸ್ಡ್ ಆಗಿದ್ದೀರಾ, ಎಮೋಷ್ನಲ್ ಆಗಿದ್ದೀರಾ. ಸೊ ಯಾವುದೋ ಒಂದು ವಿಷಯದ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಇದು ನಿಮ್ಮ ಒಂದು ಕರೆಂಟು ಎನರ್ಜಿ. ಸೊ ಇಷ್ಟರಲ್ಲೇ ನಿಮ್ಮ ಒಂದು ಲೈಫಲ್ಲಿ ಯಾವುದೋ ಒಂದು ಸತ್ಯ ರಿವೀಲ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ಹಾಗಾದರೆ ಈ ಸತ್ಯ ಯಾವುದು ರಿವೀಲ್ ಆಗೋದಕ್ಕೆ ಹೋಗುತ್ತೆ ಈಗ, ಅದು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಂತ ಕೇಳಿದೆ. ಯಾವ ಸತ್ಯ ಅಂತ ಕೇಳಿದ್ರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ ಇವ್ರಿಗೆ ಸತ್ಯ ರಿವೀಲ್ ಆಗುತ್ತೆ ಅಂತ ಕೇಳಿದೆ. ನಿಮ್ಮ ಚೈಲ್ಡ್ಹುಡ್ಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಹಳೆ ಕನೆಕ್ಷನ್ಗೆ ಸಂಬಂಧಪಟ್ಟಿದ್ದು, ನಿಮ್ಮ ಪಾಸ್ಟ್ಗೆ ಸಂಬಂಧಪಟ್ಟಿದ್ದು, ಅಥವಾ ನಿಮ್ಮ ಹಿಸ್ಟ್ರಿ, ನಿಮ್ಮ ಬ್ಯಾಕ್ಗ್ರೌಂಡ್, ಅಥವಾ ನಿಮ್ಮ ಹಿಂದೆ ಹೇಗಿದ್ರಿ ಅಂತ ನೆನೆಸ್ಕೊಳ್ಳೋದಿರ್ಬೋದು, ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಇರ್ಬೋದು, ಅಥವಾ ನಿಮ್ಮ ಚೈಲ್ಡ್ಹುಡ್ ಡೇಸಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಅಥವಾ ಒಂದು ವೇಳೆ ನೀವು ಯಾವುದಾದ್ರೂ ಲವ್ ಕನೆಕ್ಷನಲ್ಲಿ ಹಿಂದೆ ಇದ್ದಿದ್ದೆ ಆದರೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸತ್ಯ ಇಷ್ಟರಲ್ಲೇ ನಿಮ್ಮ ಲೈಫಲ್ಲಿ ರಿವೀಲ್ ಆಗುತ್ತೆ ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಹಾಗಾದರೆ ಎಕ್ಸಾಕ್ಟ್ಲಿ ಯಾವುದು ಅಂತ ನಾನು ಕೇಳಿದೆ. ಸೊ ಇದು ನಿಮ್ಮ ಜೀವನದ ಯಾವುದೋ ಒಂದು ಅಧ್ಯಾಯ ಅಂತಂದರೆ ಪಾಸ್ಟ್ಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ವಿಚಾರ ಮುಗಿಯೋದಕ್ಕೆ ಬರುತ್ತೆ ಅಂತಂದರೆ ಈ ಒಂದು ಅಧ್ಯಾಯ ನೀವು ಪಾಸ್ಟಿಂದ ಯಾವುದನ್ನು ನೆನೆಸ್ಕೊಂಡು ಕೊರಗ್ತಾ ಇದ್ದೀರಾ, ಅಥವಾ ಪಾಸ್ಟಲ್ಲೇ ನೀವು ಸ್ಟಕ್ ಆಗಿಬಿಟ್ಟಿದ್ದೀರಾ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಸತ್ಯ ನಿಮ್ಮ ಹತ್ರ ಬರುತ್ತೆ. ಸೊ ಆ ಸತ್ಯನ ನೀವು ಆಕ್ಸೆಪ್ಟ್ ಮಾಡಬೇಕು. ಸೊ ಆ ಒಂದು ಸತ್ಯನ ಆಕ್ಸೆಪ್ಟ್ ಮಾಡಿದ ತಕ್ಷಣ ಆ ಒಂದು ಚಾಪ್ಟರ್ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಆ ಚಾಪ್ಟರ್ ಎಂಡಾಗಿ ಹೊಸ ಚಾಪ್ಟರ್ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ನಾನು ಕೇಳಿದೆ, ಹಾಗಾದರೆ ನಮ್ಮ ವ್ಯೂವರ್ಸ್ಗೆ ಅಡ್ವೈಸ್ ಏನು ಅಂತ ಕೇಳಿದೆ. ಸೊ ನೀವು ನೋಡ್ಬೋದು ಡೆತ್ ಕಾರ್ಡ್ ಬಂದಿರುವಂಥದ್ದು. ಸೊ ಡೆತ್ ಕಾರ್ಡ್ ಅಂತ ಅಂದಿದ ತಕ್ಷಣ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಡೆತ್ ಬಗ್ಗೆ ಮಾತಾಡಲ್ಲ. ಬದಲಿಗೆ ನಿಮಗೆ ಅಡ್ವೈಸಲ್ಲಿ ಏನಂತ ಬಂದಿದೆ ಅಂತಂದರೆ, ಆ ಸತ್ಯ ಏನು ನಿಮಗೆ ರಿವೀಲ್ ಆಗುತ್ತೆ ಅದನ್ನು ಅವಾಯ್ಡ್ ಮಾಡಬೇಡಿ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಆ ಅಧ್ಯಾಯ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಿಮ್ಮ ಲೈಫು ಹೊಸದಾಗಿ ಚಿಗುರುತ್ತೆ, ಹೊಸ ಅಧ್ಯಾಯ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಪಾಸ್ಟ್ ಬರ್ಡನಿಂದ ನೀವು ಆಚೆ ಬರ್ತೀರಾ ಅಂತ ಕಾರ್ಡ್ಸ್ಗಳು ಹೇಳ್ತಾ ಇರುವಂಥದ್ದು. ಸೊ ಇದು ಇವತ್ತಿನ ನಿಮ್ಮ ರೀಡಿಂಗ್ ಆಗಿತ್ತು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಏನು ಅನ್ನಿಸ್ತು ಅಂತ ಹೇಳಿ. ಜೊತೆನೂ ಸಾಧ್ಯ ಆದರೆ ಯೂನಿವರ್ಸ್ ಅಂತ ಒಂದು ಮೆಸೇಜನ್ನು ಅಥವಾ ಒಂದು ಕಮೆಂಟನ್ನು ಟೈಪ್ ಮಾಡಿ ಹಾಕಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಬೇರೆ ಒಂದು ವಿಷಯದ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.